शंकुस्थापनम शिलान्यासंच करिष्ये तदंगत्वेन महागणपति पूजन क्षेत्रपाल वास्तोष्पति पूजनं च करिष्ये ब्रह्मादित्य पंचाशत देवता शुभवंदे एतावन्तो वै देवानागुं सभाः एवास्मै सभां प्रयच्छन्ति तेन पुनः सुवन्ते भवति परमं पदकं सदा पश्यन्ति सूर्यः दिवि वेदस्य परस्य महेश्वरः महागणपतिदेवताभ्यो नमः पुष्पाञ्जलिं समर्पयामि आनिकानि च पापानि प्रवर्तेत विजय श्रेष्ठतिष्ठतु शान्तिं पुष्टिं च वृद्धिमाजुर्यश्रियं धनधान्यमारोग्यं ददस्वततं नमार्यन्तारगता ब्रह्मा वास्तुरूपेण समुत्थितः सुखमारोग्यं धनं धान्यं यशश्रियं वसन्तोपग्रहे नित्यमार्याद्या वास्तुदेवताः ते सर्वे वरदाः प्रीताः शङ्कुरुबन्धुदा मालाममादेवास्तोष्पदे तुभ्यं जयक्रव्यादनायका जयत्रिपञ्चगीर्वाणाधिष्ठिताङ्गभयङ्कराय सिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहम् नमः शान्ताय दिव्याय सत्यधर्मस्वरूपिणे स्वानन्दामृतभृताय श्रीधराय नमो नमः ಗುರು ಸನ್ನಿಧಿಯಲ್ಲಿ ದೇವತಾ ಸನ್ನಿಧಿಯಲ್ಲಿ ಮಾಡುವಂತಹ ಪ್ರಾರ್ಥನೆ ನಮ್ಮ ಪೂಜ್ಯ ಗುರುಗಳು ದಿವಂಗತರಾದಂತಹ ಬೆಳ್ಳತನಕ ವಿಶ್ವೇಶ್ವರ ಭಟ್ಟರ ಒಂದು ಕನಸು. ಅವರು ಪುಣ್ಯಲೋಕದಿಂದಲೇ ನಮ್ಮನ್ನು ಅನುಗ್ರಹ ಮಾಡುತ್ತಾ ಇದ್ದಾರೆ. ಅದೇ ಪ್ರಕಾರ ಕಾಂಚಿ ಪರಮಾಚಾರ್ಯರು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯಾನುಗ್ರಹದಿಂದ, ಅದೇ ಪ್ರಕಾರ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹದಿಂದ, ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯಾನುಗ್ರಹದಿಂದ, ಅದೇ ಪ್ರಕಾರ ಎಡನೀರು ಮಠಾಧೀಶರಾದಂತಹ ಸಚ್ಚಿದಾನಂದ ಭಾರತೀಯ ಮಹಾಸ್ವಾಮಿಗಳವರ ದಿವ್ಯಾನುಗ್ರಹದಿಂದ ನಮಗೆ ಇವತ್ತಿನ ಈ ಸುಮುಹೂರ್ತದಲ್ಲಿ ಪರಮಾಚಾರ್ಯ ಪುಣ್ಯ ನಕ್ಷತ್ರ ಅನುರಾಧಾ ನಕ್ಷತ್ರದ ದಿವಸ ನಮಗೆ ಈ ಭೂಮಿಯಲ್ಲಿ ಕಾಂಚಿ ಚಂದ್ರಶೇಖರೇಂದ್ರ ಸರಸ್ವತಿ ವೇದ ಪಾಠಶಾಲೆ ಎನ್ನುವಂತಹ ಒಂದು ಪಾಠಶಾಲೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಸೌಭಾಗ್ಯ ನಮಗೆ ಇವತ್ತು ಒಳಗೆ ಬಂದಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಶಿಷ್ಯರು ಸೇರಿಕೊಂಡು ಯಥಾಶಕ್ತಿಯಾಗಿ ಗುರು ಸನ್ನಿಧಿಯಲ್ಲಿ ತನುಮನ ಧನ ಇದೆಲ್ಲವೂ ಕೂಡ ನಮಗೆ ಒದಗಿ ಬರಬೇಕು. ಈ ನೂತನ ಪಾಠಶಾಲೆಯಲ್ಲಿ ನಮಗೆ ಪರಮಯೋಗ್ಯರಾದಂತಹ ಅಧ್ಯಾಪಕರು ಸಿಗಬೇಕು. ಅದೇ ಪ್ರಕಾರ ಆಮಾಜಂತು ಬ್ರಹ್ಮಚಾರಿಣ ಸ್ವಾಹ ಎಂಬಂತೆ ಬ್ರಹ್ಮಚಾರಿಗಳು ಬರಬೇಕು. ಅದು ನಮ್ಮ ಗುರುಗಳು ಎಲ್ಲಿ ಹೋದರೂ ಕೂಡ 2 ಮಕ್ಕಳ ಪಾಠಶಾಲೆ ಕಳಿಸ ವಿದ್ಯಾರ್ಥಿಗಳು ಬರಲಿ ಅಂತ ಅವರು ಕನಸಿನಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ರು. ಅವರ ಕನಸು ನನಸಾಗಬೇಕಾದರೆ ಈ ಸ್ಥಳದಲ್ಲಿ ಗುರು ಅನುಗ್ರಹದಿಂದ, ದೇವತಾ ಅನುಗ್ರಹದಿಂದ, ಮಹಾಗಣಪತಿ ಅನುಗ್ರಹದಿಂದ ಒಂದು ದಿವ್ಯವಾದ ಭವ್ಯವಾದ ನಾವೇನೀಗ ಸಂಕಲ್ಪ ಮಾಡಿದ್ದೇವೆ, ಅದೇ ಪ್ರಕಾರ ನಮಗೆ ಒಂದು ನೂತನವಾದಂತಹ ಪಾಠಶಾಲೆ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾದಂತಹ ಸಕಲ ಯೋಗ್ಯತೆಯನ್ನು ನಮ್ಮೆಲ್ಲ ಶಿಷ್ಯರಿಗೆ ದೇವತೆಗಳ ಅನುಗ್ರಹ ಮಾಡಬೇಕು. ಆ ವೇದ ಪುರುಷನ ಪೂರ್ಣಾನುಗ್ರಹ ನಮಗೆ ಬರಬೇಕು. ಈ ಸಂದರ್ಭದಲ್ಲಿ ನಮಗೆ ಇನ್ನೇನು ಹೆಚ್ಚು ಹೇಳಲಿಕ್ಕೆ ಗೊತ್ತಿಲ್ಲ. ನಮ್ಮ ಪ್ರಾರ್ಥನೆ ಇಷ್ಟೇ, ಆದಷ್ಟು ಶೀಘ್ರವಾಗಿ ನಿರ್ವಿಘ್ನವಾಗಿ ಈ ಕಾರ್ಯದ ನಡೆಯಬೇಕು.
ನಾವು ಏನು ಸಂಕಲ್ಪ ಮಾಡಿದ್ದೇವೆ ಅದೇ ಪ್ರಕಾರವಾಗಿ ಸರ್ವಾಂಗ ಸುಂದರವಾದಂತಹ ಪಾಠಶಾಲೆ ನಿರ್ಮಾಣವಾಗಿ ಆ ವೇದ ಪುರುಷನ ಅನುಗ್ರಹ ನಮಗೆ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಕಾಂಚಿ ಪರಮಾಚಾರ್ಯರ ಸಕಲ ಗುರು ಪರಂಪರೆಯ ಗುರುದೇವತಾನುಗ್ರಹ ನಮಗೆ ಪ್ರಾಪ್ತಿಯಾಗಿ ನಮಗೆ ವಿಶೇಷವಾದಂತಹ ಯೋಗ್ಯತೆ ನಮಗೆ ಬರಬೇಕು. ನಾವು ಅದನ್ನೇ ಕೇಳೋದು. ನಮಗೆ ಈ ಪಾಠಶಾಲೆಯನ್ನು ನಿರ್ಮಾಣ ಮಾಡಬೇಕು ಎಂಬಂತಹ ಸಂಕಲ್ಪ ಗುರುಗಳ ಸಂಕಲ್ಪ, ಅದು ನಮ್ದಲ್ಲ. ಅದನ್ನ ಈಡೇರಿಸುವಂತಹ ಶಕ್ತಿ ನಮಗೆ ಬರಬೇಕು. ಅದಕ್ಕೆ ಅನುಕೂಲವಾದಂತಹ ಸಮಸ್ತ ದೈವೀ ಸಂಪತ್ತುಗಳು ನಮಗೆ ಪ್ರಾಪ್ತಿಯಾಗಲಿ ಎಂಬುದಾಗಿ ದೇವತಾ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಮಾಡುವಂತಹ ಪ್ರಾರ್ಥನೆ. ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯ ಜಗದ ಪ್ರಭೋ ಮಂತ್ರೇಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ ಪ್ರಾರ್ಥನಾಂ ಸಮರ್ಪಯಾಮಿ. ಅಕ್ಕ परेण नाकम् निहितम् गुहायाम् विभ्राजते तद्यतयो विशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः ते ब्रह्मलोके तु परान्तकाले परावृता परिमुच्यन्ति सर्वे शक्रम् विपापम् परमेष्मभूतैतमा तेन मे सफलावाप्तिर्भवेज्जन्मनि जन्मनि अखण्डमण्डलाकारम् व्याप्तम् येन चराचरम् वर्धन्तु त्वा सुष्ठुत ಜೋರು सर्वदेवत्यं वैवासः सर्वा एव देवताः प्रीणाति ಸಾರಡಿಯನ್ನ ಮಾವನೆ ಸಾರಡಿ ಸೂರ್ಯನಾರಾಯಣ ಭಟ್ರು ಬೆಂಗಳೂರಿದ್ದು
ಈಗ ವರದಹಳ್ಳಿ ಓದುವಾಗ ಹೆಂಗಂದ್ರೆ 1 ವರ್ಷ ಇದು ಸೀನಿಯರ್ ಪ್ರಥಮ ಬ್ಯಾಚ್ ಫಸ್ಟ್ ಬ್ಯಾಚ್ ವರದಹಳ್ಳಿ ಮಣಿಮಂಡ ದಿವಾಕರ ಶಾಸ್ತ್ರಿಗಳು ಹೋಗಿ ಹಿರನಗರಲ್ಲಿ ಶಾರದಾ ಅಲ್ಲಿ ಈಗ ಕೆಂಗೆ ರಾಮ ಪ್ರಜಾಕೋಪಾಲ ಮಾಡ್ತಾ ಇದ್ರು ಸ್ನೇಹಿತರು ಸೇರಿ ಅದು ಮುಗಿಸಿಕ್ಕೆ ಪ್ರಸಾದ ಸತ್ಯ ಕುಂದರಿ ಮುಂದೆ ಬಂದಿದೆ ಚಾತುರ್ಮಾಸ ಆವಾಗ ಹಿಂಗೆಲ್ಲ ಹೋಗಿ ಶ್ರೀ ಗುರುಭ್ಯೋ ನಮಃ ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾನುಭುಗಾನ್ವಹಂ. ಕಾಂಚಿ ಪರಮಾಚಾರ್ಯರೆಂದರೆ ಎಂದೇ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯಾನುಗ್ರಹದಿಂದ ನೀರ್ತ್ಯಾಲಿನಲ್ಲಿ ಇದಾಗಲೇ ಆರಂಭವಾಗಿರುವಂತಹ ಏನು ವೇದ ಪಾಠಶಾಲೆ ಇದೆ, ಅದನ್ನು ಇಲ್ಲಿಗೆ ನಾವು ಸ್ಥಳಾಂತರಿಸಬೇಕು. ಈ ನೂತನವಾದಂತಹ ಸ್ಥಳದಲ್ಲಿ ಇವತ್ತಿನ ದಿವಸ ಸುಮುಹೂರ್ತದಲ್ಲಿ ಎಡನೀರು ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಿಂದ ನಾವು ಈ ನೂತನ ಪಾಠಶಾಲೆಯ ಶುಭಾರಂಭ, ಶಿಲಾನ್ಯಾಸ, ಭೂಮಿಪೂಜೆ ಇತ್ಯಾದಿಗಳನ್ನೆಲ್ಲ ಆರಂಭ ಮಾಡಿಯಾಗಿದೆ. ಈ ಸಂದರ್ಭ ಇನ್ನೂ 2023 ಆಗಸ್ಟ್ 1ನೇ ತಾರೀಕಿಂದ ನಮಗೆ ಈ ಜಾಗ ನಮ್ಮ ಆತ್ಮೀಯರಾದಂತಹ ಜಯರಾಮ ಕಾರಂತರು ಇದನ್ನು ಭೂದಾನ ನೀಡಿದ್ದಾರೆ. ನಮ್ಮ ಗುರುಗಳಿಗೆ, ಗುರು ದಂಪತಿಗಳಿಗೆ ಭೂದಾನ ನೀಡಿ ಅನಂತರದಲ್ಲಿ ಅವರ ಸಂಪೂರ್ಣ ಒಪ್ಪಿಗೆಯಿಂದ ನಮ್ಮ ಕಾಂಚಿ ಚಂದ್ರಶೇಖರೇಂದ್ರ ಸರಸ್ವತಿ ವೇದ ಪಾಠಶಾಲಾ ಟ್ರಸ್ಟ್ ಎಂಬುದಾಗಿ ನಾವು ಮಾಡಿ ಅದಕ್ಕೆ ಹಸ್ತಾಂತರ ಆಗಿದೆ. ಇವತ್ತಿನ ಈ ಸುಮುಹೂರ್ತದಲ್ಲಿ ಈ ವೇದ ಪಾಠಶಾಲೆಯ ಶಿಲಾನ್ಯಾಸ, ಭೂಮಿಪೂಜೆ ಕಾರ್ಯಕ್ರಮ ನೆರವೇರಿದೆ. ಈ ಸ್ಥಳದಲ್ಲಿ ನಮಗೆ ಶೀಘ್ರವಾಗಿ ನಮ್ಮ ಏನು ಪ್ಲ್ಯಾನ್ ಏನಿದೆ, ವಾಸ್ತು ಪ್ರಕಾರ ಏನು ಪ್ಲ್ಯಾನ್ ಅಂತ ಏನು ಅವರು ಹೇಳಿದ್ದಾರೆ, ಅದೇ ಪ್ರಕಾರ ನಮಗೆ ಈ ಗುರುಗಳ ಅನುಗ್ರಹದಿಂದ ವೇದ ಪಾಠಶಾಲೆಯ ಕಟ್ಟಡ ನಿರ್ಮಾಣ ಆಗಬೇಕು. ಅದಕ್ಕೆ ಜೊತೆಯಲ್ಲಿ ನಾವು ಒಂದು ಯಾಗಶಾಲೆ, ಒಂದು ಪುಷ್ಕರಣಿ, ಒಂದು ಗೋಶಾಲೆ, ಇನ್ನು ಪಾಕಶಾಲೆ ಇತ್ಯಾದಿಗೆ ಬೇಕಾದಂಥ ಎಲ್ಲವೂ ಕೂಡ ಸಭಾಭವನ ಇತ್ಯಾದಿ ಎಲ್ಲ ಆಲೋಚನೆ ಮಾಡಿದ್ದೇವೆ. ಎಲ್ಲವನ್ನೂ ನಮಗೆ ಮಾಡುವುದಕ್ಕೆ ಪೂರ್ಣವಾಗಿ ಧನ, ಆರ್ಥಿಕವಾದಂತಹ ಶಕ್ತಿ ನಮಗೆ ಬರಬೇಕು. ಹಾಗೆ ಈ ಪರಿಸರದ ಜನಗಳ ನಮಗೆ ಸಂಪೂರ್ಣ ಸಹಕಾರ ಇರಬೇಕು. ಇನ್ನು ಶಿಷ್ಯರು ಅವರ ಕರ್ತವ್ಯ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಮಹಾಜನರ ಸಹಕಾರದಿಂದ, ಗುರುಗಳ ಪೂರ್ಣಾನುಗ್ರಹದಿಂದ ನಮಗೆ ಶೀಘ್ರವಾಗಿ ಈ ಜಾಗದಲ್ಲಿ ಚಂದ್ರಶೇಖರೇಂದ್ರ ಸರಸ್ವತಿ ವೇದ ಪಾಠಶಾಲೆ ನಮಗೆ ನಿರ್ಮಾಣಗೊಂಡು ಉತ್ತರೋತ್ತರವಾದಂತಹ ಅಭಿವೃದ್ಧಿ, ಜೊತೆಯಲ್ಲಿ ಗುರುಗಳ ಒಂದು ಪೂಜೆ ಆರಾಧನೆಗೋಸ್ಕರ ಒಂದು ಮಣಿಮಂಟಪ, ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ದೇವತಾ ಆರಾಧನೆ ಮಾಡುವ ನಮಗೆ ಯೋಗ್ಯತೆ ಬರಬೇಕು. ಗುರುಗಳೇ ಇಲ್ಲಿ ಚಿತ್ತೈಸಿ ಅದಕ್ಕೆ ಬೇಕಾದಂತಹ ಬಾವಿ ಇತ್ಯಾದಿಗಳನ್ನು ನಿರ್ಮಾಣ ಮಾಡ್ತೇವೆ ನಾವು. ಗುರುಗಳೇ ಇಲ್ಲಿ ಚಿತ್ತೈಸಿ ಈ ನೂತನ ಪಾಠಶಾಲೆಯ ಉದ್ಘಾಟನೆ ಇತ್ಯಾದಿಗಳಿಂದ ಅವರು ಅನುಗ್ರಹ ಮಾಡಬೇಕು. ಆ ಶಕ್ತಿಯನ್ನು ನಮಗೆ ಕೊಡಬೇಕು. ಇನ್ನೂ ಅಧಿಕವಾದಂತಹ ಭಕ್ತಿ ನಮಗೆ ಬರಬೇಕು. ದೇವತಾ ಅನುಗ್ರಹ, ಬ್ರಾಹ್ಮಣರ ಅನುಗ್ರಹದಿಂದ, ವೇದ ಪುರುಷನ ಅನುಗ್ರಹದಿಂದ ನಮಗೆ ಈ ನೂತನ ಪಾಠಶಾಲೆ ನಮಗೆ ಆದಷ್ಟು ಬೇಗ ನಿರ್ಮಾಣವಾಗಲಿ, ತನ್ಮೂಲಕ ಜಗತ್ತಿಗೆ ಕ್ಷೇಮವಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಆದಿತ್ಯನ ಸನ್ನಿಧಿ ನಮಗೆ ಈಗ ಸಿಕ್ಕಿದೆ. ಅದೇ ಪ್ರಕಾರ ಈ ಉತ್ತಮವಾದ ವಾಸ್ತು ಪ್ರಕಾರ ಕೂಡ ಇದು ತುಂಬ ಉತ್ತಮವಾದ ಜಾಗ ಅಂತ ಅವರು ವಾಸ್ತುತಜ್ಞರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ನಮಗೆ ಎಲ್ಲ ರೀತಿಯಾದಂತಹ ಅನುಗ್ರಹ, ದೈವೀ ಸಂಪತ್ತುಗಳು ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗಬೇಕು ಎಂಬುದಾಗಿ ನಾವೆಲ್ಲರೂ ಶಿಷ್ಯರು ಕೂಡ ಗುರುಗಳಿಗೆ ನಮ್ಮ ಪ್ರಾರ್ಥನೆಯನ್ನು ಈಗ ಸಲ್ಲಿಸುತ್ತಾ ಇದ್ದೇವೆ. ಹರ 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 ಮಹಾದೇವ, ಹರ ಹರ ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಕಾಮಕೋಟಿ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.